ಬಹಳ ಸಂತೋಷ ಆಗಿದೆ. ಯಾಕಂದ್ರೆ ನಾವು ಕೂಡ ನಿಮ್ಮ ಜೀವನದಾಗ ನಾವು ನಿಮ್ಮಿಂದಲೇ ನಮ್ಮ ಮ್ಯಾಗಡೆ ಬಂದಿದ್ದೀವಿ. ನಾವು 1ನೇ ತರಗತಿ ಮುಗಿದು 10ನೇ ತರಗತಿ ಓದಿ ಬಂದಿದ್ದೀವಿ. ಇವತ್ತು ನಾವು ಓದಿದ ನಂತರ ನನ್ನ ಒಂದು ಅಭಿಪ್ರಾಯ ಹೇಳ್ತಾ ಇದ್ದೀನಿ. ಕಿರುಪರಿಚಯ ಡಾಕ್ಟರ್ ಪ್ರಶಾಂತ್ ನಾಯಕ್. ಈ ಡಾಕ್ಟರ್ ಎಂಬುವಂತ ಪದವಿ ಏನಿದೆಯಲ್ಲ, ಇದು ಶಿಕ್ಷಣ ಸೀಮಿತವಾಗಿದೆ. ಐ ಆಮ್ ನಾಟ್ ಎ ಹಾಸ್ಪಿಟಲ್, ಆಸ್ಪತ್ರೆ ಇಲ್ಲ. ನನ್ನ ಜ್ಞಾನವನ್ನು ಸೃಷ್ಟಿಸುವಂತಹ ಜ್ಞಾನವನ್ನು ಮುನ್ನೆಚ್ಚರಿಕೆಯ ಕ್ರಮಗಳಾಗಿರ್ಬೋದು, ಜ್ಞಾನ ಯಾವ ತರ ಪಡ್ಕೋಬೇಕು, ಈ ಜೀವನದಲ್ಲಿ ಯಾವ ರೀತಿಯಾಗಿ ಜೀವನ ರೂಪಿಸ್ಕೊಳ್ಬೇಕು ಎಂಬುದನ್ನ ನಾನು ಅರಿಬೇಕಂತ ನಾನು ಏನ್ ಮಾಡಿದೆ ಅಂತಂದ್ರೆ, ನನ್ನ ಕಿರುಪರಿಚಯದಲ್ಲಿ ಮೊಟ್ಟ ಮೊದಲು ಬಹಳ ಆರ್ಥಿಕವಾಗಿ ಬಡತನ ಒಂದು ಮುದ್ದೇಬೇಡ ತಾಲೂಕು ಅಮೃಗಳು ಒಂದು ಚಿಕ್ಕ ಪಟ್ಟಣ. ಅಲ್ಲಿ ನಮ್ಮ ಪಪ್ಪರು ನಮ್ಮ ಮಮ್ಮಿಯವರು ಕೆಲಸ ಇಲ್ಲ, ಮತ್ತೊಂದು ಊರಿಗೆ ಹೋಗಿ ದುಡಿಯಾಕೆ ಹೋಗಿ ಅವ್ರ ಹತ್ರ ಹೋಗಿ ಮುಸ್ರಿ ಬಾಂಡೆ ಸೇವೆ ತಿಕ್ಕಾಯಿಸಿ. ಇದು ಯಾವಾಗ 1958-68 ಸ್ಟೋರಿ ಇದು. ಆ ಟೈಮ್ನಾಗ ನನಗೆ ಅಲ್ಲಿ ಅಂತ ಒಂದು ಶಿಕ್ಷಣ ಸಂಸ್ಥೆಗೆ ಇರಲಿಲ್ಲ. ಅದಕ್ಕೆ ನಮ್ಮ ತಾಯಿ ನಮ್ಮ ಅಪ್ಪ ಕುಡುಕಾಗಿದ್ದ. ನಮ್ಮ ತಾಯಿ ಏನ್ ಮಾಡಿದ್ರು ಅಂತಂದ್ರೆ, ಮಕ್ಕಳೇ ನಾನು ಏನಾರ ಮಾಡಿ ನನ್ನ ಮಗನ ಶಿಕ್ಷಣ ಕಲಿಸ್ಬೇಕು. ದೊಡ್ಡಪ್ಪ ಬಳ್ಳಾರಿಯಾಗಿದ್ದ. ಆ ಬಳ್ಳಾರಿ ಒಳಗೆ ಅವರು ಕಂಪ್ನಿಯಾಗಿದ್ರು. ಅಲ್ಲಿ ಹೋಗಿ ನಮ್ಮ ತಾಯಿ ನನ್ನ ಮಗು ಒಳ್ಳೆ ಶಿಕ್ಷಣ ಕೊಡಿಸ್ಬೇಕಂತ ಕಸಿ ವಿಜಯ ಮೇರಿ ಕಾನ್ವೆಂಟ್ ಸ್ಕೂಲ್ ಕಸಿ ಬರ್ತಾ ಇದೆ. ಅಲ್ಲಿ ನನಗೆ ಹೋಗಿ 1ನೇ ತರಗತಿಯಿಂದ 10ನೇ ತರಗತಿ ಒಳಗೆ ಹಾಸ್ಟೆಲ್ ಒಳಗೆ ನಾನು ಓದಿದೆ. ಮತ್ತು ಅಲ್ಲಿ ಮನೆಯೂ ಕೂಡ ದೊಡ್ಡಪ್ಪನ ಮನೆ ಇತ್ತು. ಯಾಕಂದ್ರೆ ಅಲ್ಲಿ ಆ ಕೆಲವರು ಆಗಿರುವಂತ ಅನುಭವಗಳು ಮನುಷ್ಯನಿಗೆ ಏನಂತಂದ್ರೆ ದಾರಿ ಚೇಂಜ್ ಮಾಡ್ತಿರ್ತಾವ. ಅವ್ರ ಮನೆಯಾಗ ಫಸ್ಟ್ ಇದ್ದೆ, ಆಮೇಲೆ ಅವ್ರ ಮುಸ್ರಿ ಹಚ್ಚಿದೆ, ಕಸ ಬೆಳೆದೆ, ಆಮೇಲೆ ವಿವಿಧ ರೀತಿಯ ಕೆಲಸಗಳು ಹಚ್ಚೋದು, ಅವ್ರ ಮನೆ ಕೆಲಸ ಅಷ್ಟೇ ಸೀಮಿತವಾಗಿ ನೋಡ್ಕೊಳ್ತಾ ಇದ್ರು. ಹಂಗಾಗಿ ನನ್ನ ಜೀವನದಲ್ಲಿ ಸಾಕಷ್ಟು ಅನುಭವಗೊಂಡೆ. ಆಮೇಲೆ ಅದೇ ನಮ್ಮ ದೊಡ್ಡಪ್ಪನ ಒಬ್ಬ PhD ಮಾಡಿದ್ದೆ 1980-82 ದಶಕದಾಗ. ಆ ಒಂದು PhDಗೋಸ್ಕರ ನನ್ನ ಒಬ್ಬನೇ ನನ್ನ ಮಗ PhD ಮಾಡಿದ್ದೆ. ನನ್ನ ಒಬ್ಬನೇ ಮಗ PhD ಓದಿದ್ದೆ. ನನಗೆ ಯಾರು ಓದಿಲ್ಲ. ನಮ್ಮ ಒಂದು ವಂಶ ಒಳ್ಳೊಳ್ಳೆ ನಮ್ಗೆ ಹೋದಾಗ ಅಲ್ಲಿಂದ ನಾನು 10ನೇ ತರಗತಿ ಮುಗಿದ ತಕ್ಷಣ ನಮ್ಮ ಫಾದರ್ ತಿಳ್ಕೊಂಡ್ರು. ಆಮೇಲೆ ಜೀವನ ಕಟ್ಕೊಳಕ ಮನೆ ಕಟ್ಕೊಳಕ್ ಬಹಳ ಕಷ್ಟಪಡ್ತೀವಿ. ಅವಾಗ ನಮ್ಮ ತಾಯಿಯರು ಬಹಳ ಕಷ್ಟಪಡ್ತಾ ಇದೆಯಾ, ಏನ್ ಮಾಡ್ಕೊಂಡಪ್ಪ ನಿಮ್ಗೆ ಅಂತ ಕೈಸಿ ಮತ್ತೆ ಮಹಾರಾಷ್ಟ್ರ ದುಡಿಯಕ್ಕೆ ಹೋದೆ, ಗೋವಾ ದುಡಿಯಕ್ಕೆ ಹೋದೆ. ಆಮೇಲೆ ಯಾವ ಗಾರ್ಡನ್ ಕೈಸಿ ಮತ್ತೆ ನಡ್ಕೊಂತ ಒಂದು ಬ್ಯಾಂಕ್ ಹಾಕೊಂಡು ಸುತ್ತೂರು ಒಳಗೆ SP ಕಾಲೇಜ್ ಅಂತ ಬರ್ತೈತಿ, ಬಸ್ ಸ್ಟ್ಯಾಂಡ್ ಮುಂದೆ SP ಕಾಲೇಜ್ ಮತ್ತು ಜ್ಞಾನೋದಯ ಅಂತ ಪ್ರೌಢಶಾಲೆ ಇತ್ತು. ಅಲ್ಲಿ ನಾನು ಸಾಲಿಗೆ ಹೋಗೋದು ಮತ್ತು ಹೋಟೆಲ್ದಾಗ ಕೆಲಸ ಮಾಡ್ಕೊಂತಾನೆ ಏನು ಮಾಡಿದೆ, PUC ಮಾಡಿದೆ, ಡಿಗ್ರಿ ಮಾಡಿದೆ, B.Ed ಮಾಡಿದೆ, MSc ಗ್ಲೋಬಲ್ ಯೂನಿವರ್ಸಿಟಿ ಮಾಡಿದೆ, M.Ed ಮಾಡಿದೆ, ನೆಕ್ಸ್ಟ್ ನೆಟ್ ಅವ್ರ ಸೆಟ್ ಅವ್ರ PhD ಮಾಡಿದೆ. ಮಾಡ್ಕೊಂತಾನೆ ನಮ್ಮ ಚಾದಲ್ಲಿ ಮಾಡ್ಕೊಂತ ಚಾ ಮಾಡ್ತೀನಿ. ಈಗಾದ್ರೂ ನಾವು ಮಾಡ್ಕೊಂತ ಇವತ್ತು 7 ಶಿಕ್ಷಣ ಸಂಸ್ಥೆಗಳನ್ನು ಸೃಷ್ಟಿಸಿದ್ದೀನಿ. ಮತ್ತು ಎಷ್ಟೋ ಶಿಕ್ಷಣ ಸಂಸ್ಥೆಗಳಿಗೆ ಆದರ್ಶವಾಗಿದೆ. ಏನಂದ್ರೆ ಈ ಶಿಕ್ಷಣ ಸಂಸ್ಥೆಗಳಿಗೆ ಏನಿರಲ್ಲ ಅಂತಂದ್ರೆ ಟೀಚರ್ಸ್ಗಳು ಭಾಳ ಬರ್ತಿರ್ತಾವೆ. ಮತ್ತು ಅವ್ರಿಂದ ರೊಕ್ಕ ತೊಗೊಂಡ್ಬಿಟ್ಟು ನಾನು ನಾಳೆ ನೋಡ್ತೀನಿ ಮಾಯ ಮಾಡ್ತೀನಿ ಅನ್ನುವಂಥ ಭಾವನೆಗಳಿಲ್ಲ. ಹಂಗಾಗಿ ನನ್ನ ತಾಯಿ ನನಗೆ ಹೆಂಗೆ ಸೃಷ್ಟಿ ಮಾಡಿದ್ಲು, ನನ್ನ ಮಗನನ್ನ ಏನು ಮಾಡಬೇಕು, ಒಂದು ಉನ್ನತ ಸ್ಥಾನದಾಗ ನಿಂತು ನಾನು ನೋಡಬೇಕನ್ನೋದಕ್ಕೆ ನಮ್ಮ ತಾಯಿ ಹೆಸರು ಮೇಲೇ ಶ್ರೀ ಶಾಂತಾದೇವಿ ಶಿಕ್ಷಣ ಸಂಸ್ಥೆ, ಆಮ್ ಆದ್ಮಿ ಶಿಕ್ಷಣ ಸಂಸ್ಥೆ, ನೆಕ್ಸ್ಟ್ ಬಂದು ರವಿ ಇಂಗ್ಲೀಷ್ ಮೀಡಿಯಂ ಸ್ಕೂಲು, ಆಕ್ಸ್ಫರ್ಡ್ ಇಂಗ್ಲೀಷ್ ಮೀಡಿಯಂ ಸ್ಕೂಲು, ಸುಧಾಮೂರ್ತಿ ಇಂಗ್ಲೀಷ್ ಮೀಡಿಯಂ ಸ್ಕೂಲು ಮತ್ತು ಆಶ್ರಮಗಳು 2 ಆಶ್ರಮ ಮಾಡಿದ್ದೀನಿ. ಜೊತೆಗೆ ದೇವಸ್ಥಾನ ಶ್ರೀ ದುರ್ಗಾಶಕ್ತಿ ಜೀವನೋದ್ಧಾರ ಉದ್ದೇಶ ಮಠ ಮಾಡಿದ್ದೀನಿ. ಜೊತೆಗೆ ಸಾಮಾಜಿಕ ಕೆಲಸಗಳು ಮಾತ್ರ ನಮ್ಮ ಸಿಕ್ಕಾಪಟ್ಟೆ ಮಾಡ್ತೀವಿ. 3 ಗಂಟೆಗಳ ಬಗ್ಗೆ ಆಗಿರ್ಬೋದು. ಗಣಪತಿ ಈಗೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ ನಾವು ಎಲ್ಲರೂ. ಗಣಪತಿಯ ಮುನ್ನೆಚ್ಚರಿಕೆ ಕ್ರಮಗಳು, ಯಾಕಂದ್ರೆ ಹಳ್ಳಿಗಳಲ್ಲಿ ಆ ಶಬ್ದ ಮಾಡಿದ ಕಬಡಿಯಿಂದ ಪಟಾಕಿಗಳು ಪಟಾಕಿಗಳು ಏನಾಯ್ತು ಅಂದ್ರೆ ಆ ಸ್ಪರ್ಶ ಯಾಕೆ ನೋಡ್ತಾರೆ. ಈಗ ನೀವು ಪಟಾಕಿಗಳು ಮುಂದಾಗಿ ಅಲ್ಲಿ ಎಲ್ಲ ನಿಂತಿರ್ತೀರಿ, ಚಿಕ್ಕ ಮಕ್ಕಳು ಇರ್ತಾರೆ, ಮುದುಕರು ಇರ್ತಾರೆ. ಆಮೇಲೆ ಆ ಪಟಾಕಿಯಿಂದ ಇಡೀ ಬೆಂಕಿನ ಹಚ್ಚಬಹುದು. ಇಂಥವ್ ಏನ್ ಮಾಡ್ತಾರೆ ಅಂದ್ರೆ ಎಲ್ಲೆಲ್ಲಿ ಊರಾಗ ಹೋಗಿ ಏನ್ ಮಾಡ್ತಾರೆ ಪ್ರಚಾರ ಮಾಡ್ತೀನಿ. ಗಣಪತಿ ಇಟ್ಟಿರ್ತೀರಿ, ಪಟಾಕಿನ ಕರೆಂಟ್ ಶಾಕ್ ಆಯ್ತು ಅಂದ್ರೆ ನಿಮ್ಗೆಲ್ಲ ಏನೇನು ಪ್ರಾಬ್ಲಮ್ ಆಗುತ್ತೆ. ಮತ್ತು ಕೆಲವೊಂದು ಮೂಢನಂಬಿಕೆ ಒಳಗವು ಅವನ್ನೆಲ್ಲವೂ ಕೂಡ ಏನು ಮಾಡ್ತೀನಿ ಅಂದ್ರೆ ಸಮಯ ಸಿಕ್ಕಾಗ ಎಲ್ಲ ಶಾಲೆಗಳಿಗೆ ಕಾಲೇಜುಗಳಿಗೆ ಹೋಗಿ ಜನಜಾಗೃತಿ ಕಾರ್ಯಕ್ರಮ ಮಾಡ್ತೀನಿ. ಮತ್ತು ಬಸ್ ಸ್ಟ್ಯಾಂಡ್ ಒಂದು ಕ್ಯಾಂಟೀನ್ ಐತಿ. ಆ ಕ್ಯಾಂಟೀನ್ ಒಳಗೆ ನಾನು ಚಹಾ ಮಾಡ್ಕೊಂಡು ಎಲ್ಲ ಉಚಿತ ನೀರು ಕೊಟ್ಟಿರ್ತೀನಿ. ಮತ್ತು ಅಂಧ ಮಕ್ಕಳಿಗೆ ಆಯ್ತು ಏನು ನನ್ನದು ಸಮಾಜ ಸೇವೆ ಮಾಡೋಕ್ಕಾಗುತ್ತಾ ಅವನ್ನೆಲ್ಲ ಮಾಡ್ಕೊಂಡು ಹೋಗಿದ್ದೀನಿ. ಇವತ್ತು ನಿಮ್ಮ ಶಿಕ್ಷಣ ಸಂಸ್ಥೆಗೆ ಬರಬೇಕಂದ್ರೆ ಕಾರಣ ನಮ್ಮ ಯೋಗೇಶ್ ಸರ್ ಅವರ ಪ್ರೀತಿ, ಬಾಂಧವ್ಯ ಮತ್ತು ಆ ತಾಳ್ಮೆ ಶಕ್ತಿ. ಆ ತಾಳ್ಮೆ ಶಕ್ತಿ ನಾನು ಕಲ್ತಿದ್ದ ನಮ್ಮ ಯೋಗೇಶ್ ಸರ್ ಇಂದ. ನಾ ಈಗ ತಾಳ್ಮೆ ಎಂಬುದು ದೊಡ್ಡ ಆಯುಧ, ದೊಡ್ಡ ಶಕ್ತಿ. ನಾನು ಹೇಳ್ತೀನಿ ನಮ್ಮ ಮಿಸಸ್ ಅವರಿಗೆ, ನಮ್ಮ ಡಾಕ್ಟರ್ ಕುಸುಮಾಂತ್ ಅವರು PhD ಯಾಕಂತಂದ್ರೆ ತಾಳ್ಮೆ ಎಂಬುವಂತ ಶಕ್ತಿಯಲ್ಲಿರುವಂತ ಒಂದು ಶಾಂತಿ, ನೆಮ್ಮದಿ ಮತ್ತು ಸಮಯ ಏನಾಗುತ್ತೆ ಅಂದ್ರೆ ಅದೆಲ್ಲ ತೋರಿಸುತ್ತದೆ. ಅಂತ ಒಂದು ಶಕ್ತಿ ನಿಮ್ಮ ಶಿಕ್ಷಣ ಸಂಸ್ಥೆ ಯೋಗೇಶ್ ಸರ್ ಆಗಿರ್ಬೋದು ಮತ್ತು ಮಲ್ಲಿಕಾಂಶ ನಮ್ಮ ಮೊದಲಿನ ಪರಿಚಯದವರ ಮತ್ತು ನೀವೆಲ್ಲ ಹೊಸದಾಗಿ ನನಗೆಲ್ಲ ಪರಿಚಯ ಆಗಿದ್ದೀರಿ. ಇದ್ರ ಉದ್ದೇಶ ಅಷ್ಟೇ, ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಒಂದು ಒಳ್ಳೆಯ ಶಿಕ್ಷಣವಾಗಿದ್ದೀರಿ. ನಿಮ್ಮ ಜೀವನವೂ ಕೂಡ ಏನಾಗಲಿ
ಒಳ್ಳೆ ರೂಪವಾಗಿ ಶಿಲ್ಪಿಯಾಗಿ ನೀವು ಬೆಳೀರಿ. ಮತ್ತು ನೀವು ಏನು ಓದಾಕಿದ್ದೀರಲ್ಲ ಅದು ನಮ್ಗೆ ಬರಲ್ಲ ಅಂದ್ರೆ ಅದನ್ನು 3 ರಿಂದ 5 ಸಲ ಪ್ರಾಕ್ಟೀಸ್ ಮಾಡಿರಿ. ಯಾವುದೇ ಸಬ್ಜೆಕ್ಟ್ ಆಗಿಲ್ಲ, ಪ್ರಾಕ್ಟೀಸ್ ಯಾವಾಗ ಮಾಡ್ತೀರಿ ಅವಾಗ ನೀವು ಏನು ಮಾಡ್ತೀರಿ ಅದು ನೀವು ಯಶಸ್ಸಾಗಲಿಕ್ಕೆ ನೀವು ಸಾಧ್ಯ ಅಂತ ಕೇಳ್ತೀವಿ. ನಿಮ್ಮ ತಂದೆ ತಾಯಿಗಳಿಗೆ ಮತ್ತು ನಿಮ್ಮ ಶಿಕ್ಷಣ ಸಂಸ್ಥೆಗಳಿಗೆ ಮತ್ತು ಈ ದೇಶಕ್ಕೆ ಒಳ್ಳೆ ನಾಗರಿಕ ಅಂತ ಅನಿಸ್ಕೊಡೋದಕ್ಕೆ ಹೇಳ್ತಾ ಈ ಶಿಕ್ಷಣ ಸಂಸ್ಥೆಗಳಿರುವಂಥ ಎಲ್ಲ ಸಿಬ್ಬಂದಿಗಳಿಗೂ ಮತ್ತು ಶಿಕ್ಷಕರಿಗೂ ಮತ್ತು ಅಧ್ಯಕ್ಷರಿಗೂ ಕೂಡ ನಾನು 2 ಮಾತನ್ನು ಹೇಳಿ ಇಲ್ಲಿಗೆ ನನ್ನ ಚಿಕ್ಕ ವಿರಾಮವನ್ನು ಕೊಡ್ತೀನಿ.